ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ಇನ್ಸೈಡ್ ಸರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿನ್ನೆ ನಡೆದಂಥ IPL ಇನಾಗ್ರೇಷನ್ ಮ್ಯಾಚಲ್ಲಿ ನಮ್ಮ RCB 6 ವಿಕೆಟ್ಗಳ ಭರ್ಜರಿ ಜಯ ಸಾಧಿಸಿದೆ. ಅದಕ್ಕಿಂತ ಮುಂಚೆ ನಾವು ಒಬ್ಬ ಸ್ಪೆಷಲ್ ವ್ಯಕ್ತಿಗೆ ಸ್ಪೆಷಲ್ ಥ್ಯಾಂಕ್ಸ್ ಹೇಳಬೇಕು. ಅವ್ರು ಯಾರು ಅಲ್ಲ, ನನ್ ಅದರ್ ದ್ಯಾನ್ BK ವೆಂಕಟೇಶ್ ಪ್ರಸಾದ್ ಸರ್. ಇವರು ಸ್ಟ್ಯಾಂಪೇಡ್ ನಡೆದ ನಂತರ ನಮ್ಮ RCB ಚಿನ್ನಸ್ವಾಮಿ ಸ್ಟೇಡಿಯಮ್ಮಲ್ಲಿ ಮ್ಯಾಚಸ್ ನಡೆಯುತ್ತೆ ಅನ್ನೋದೇ ಡೌಟ್ ಇತ್ತು. ಆದರೆ ಇವರು ಒನ್ಸ್ ಪ್ರೆಸಿಡೆಂಟ್ ಆಗಿ ಸ್ಟೆಪ್ ಇನ್ ಆದಮೇಲೆ ಅವರು ತಗೊಂಡ ಫಸ್ಟ್ ಇನಿಷಿಯೇಟಿವೇ ಇದಾಗಿರುತ್ತೆ. ಸೊ ಅವ್ರಿಗೆ ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ತಾ ನಮ್ಮ ಶೋನ ಮುಂದುವರಿಸೋಣ. ನಿನ್ನೆ ನಡೆದಂಥ ಇನಾಗ್ರಲ್ ಮ್ಯಾಚಲ್ಲಿ ನಮ್ಮ RCB SRHನ ಡಾಮಿನೇಟ್ ಮಾಡಿದೆ ಅಂತಲೇ ಹೇಳ್ಬೋದು. ಸನ್ರೈಸರ್ಸ್ ಹೈದರಾಬಾದ್ ಅವರು ಟಾಸ್ ಸೋತು ಬ್ಯಾಟಿಂಗ್ ಮಾಡ್ತಾರೆ. ಆ ಟೈಮಲ್ಲಿ ಅವರು 201 ರನ್ ಬೃಹತ್ ಮೊತ್ತವನ್ನು RCBಗೆ ನೀಡ್ತಾರೆ. ಅದರಲ್ಲಿ ಮೇಜರ್ ಕಾಂಟ್ರಿಬ್ಯೂಷನ್ ಅಂತ ನೋಡಿದ್ರೆ ಇಶಾನ್ ಕಿಶನ್ ಅವರು 80 ರನ್ ಹೊಡಿತಾರೆ 38 ಬಾಲಲ್ಲಿ. ಮತ್ತು ಎನ್ರಿಚ್ ಕ್ಲಾಸನ್ ಅವರು ಒಳ್ಳೆ ಇನ್ನಿಂಗ್ಸ್ ಬಿಲ್ಡ್ ಮಾಡ್ತಿರ್ತಾರೆ. ಆ ಟೈಮಲ್ಲಿ ಔಟ್ ಆಗ್ತಾರೆ. ಅವರು 31 ರನ್ 21 ಬಾಲಲ್ಲಿ. ಮತ್ತು ಅನಿಕೇತ್ ವರ್ಮಾ ಅವರು ಒಳ್ಳೆ ಕ್ಯಾಮಿಯೋ ಇನ್ನಿಂಗ್ ಆಡ್ತಾರೆ, ಒಳ್ಳೆ ಫಿನಿಶಿಂಗ್ ಟಚ್ ಕೊಡ್ತಾರೆ 43 ರನ್ನು 18 ಬಾಲಲ್ಲಿ. ಮತ್ತು ಆ ಬೃಹತ್ ಟಾರ್ಗೆಟನ್ನು ಬೆನ್ನತ್ತಿದ ನಮ್ಮ RCB ಕಡೆ ವಿರಾಟ್ ಕೊಹ್ಲಿ ಅವರು 69 ರನ್ ನಾಟ್ ಔಟ್ 38 ಬಾಲಲ್ಲಿ. ಮತ್ತು ಇವರು ಆಸ್ ಯೂಶುವಲ್ ಚೇಸ್ ಕಿಂಗ್ ಅಂತಲೇ ಹೇಳ್ಬೋದು. ಇವರು ಒಳ್ಳೆ ಆ್ಯಂಕರ್ ಇನ್ನಿಂಗ್ಸ್ ಆಡ್ತಾರೆ. ಮತ್ತು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದ ದೇವದತ್ ಪಡಿಕ್ಕಲ್ ಅವರು ಯೂಜ್ ಇಂಪ್ಯಾಕ್ಟ್ ಮಾಡ್ತಾರೆ ಸನ್ರೈಸರ್ಸ್ಗೆ 61 ರನ್ 26 ಬಾಲಲ್ಲಿ. ಮತ್ತು ಕೊನೆಯಲ್ಲಿ ನಮ್ಮ ನಾಯಕ ರಜತ್ ಪಟಿದಾರ್ ಅವರು 31 ರನ್ 12 ಬಾಲಲ್ಲಿ ಮಾಡಿ ಒಳ್ಳೆ ಕ್ಯಾಮಿಯೋ ಇನ್ನಿಂಗ್ ಆಡ್ತಾರೆ ಅಂತಲೇ ಹೇಳ್ಬೋದು. ಇನ್ನು ಬೌಲಿಂಗ್ ಅಂತ ಬಂದರೆ SRH ಟೀಮಲ್ಲಿ ಆ ಥರ ಯಾರು ಹೇಳ್ಕೊಳೋ ಥರ ಬೌಲಿಂಗ್ ಮಾಡಿಲ್ಲ. ಡೇವಿಡ್ ಪೇನ್ ಅವರು ಮಾತ್ರ 1 ಓವರಲ್ಲಿ 2 ವಿಕೆಟ್ ತೆಗಿತಾರೆ. ಮತ್ತು ಹರ್ಷಲ್ ಪಟೇಲ್ ಅವರಾಗಲಿ, ಜಯದೇವ್ ನಾಥ್ಕಟ್, ಇಶಾನ್ ಮಲಿಂಗ, ನಿತೀಶ್ ರೆಡ್ಡಿ, ಹರ್ಷ್ ದುಬೆ ಯಾರು ಆ ಥರ ಹೇಳ್ಕೊಳೋ ಅಂಥ ಬೌಲಿಂಗ್ ಮಾಡಿಲ್ಲ. ಇನ್ನು ನಮ್ಮ RCB ಕಡೆ ಭುವನೇಶ್ವರ್ ಕುಮಾರ್ ಅವರು ಒಳ್ಳೆ ಎಕಾನಮಿಕಲಲ್ಲಿ ಮೀನ್ಸ್ 7.75 ಎಕಾನಮಿಯಲ್ಲಿ 30. ಇನ್ನು ಜೇಕಬ್ ಡಫಿ ಅವರು ಹೇಳೋದೇ ಬೇಕಾಗಿಲ್ಲ, ಎಕ್ಸೆಪ್ಷನಲ್ ಬೌಲಿಂಗ್ ಮಾಡಿ ಪ್ಲೇಯರ್ ಆಫ್ ದ ಮ್ಯಾಚ್ ಅವಾರ್ಡ್ಗೆ ಪಾತ್ರರಾಗಿದ್ದಾರೆ. ಅವ್ರು ನೋಡಿದ್ರೆ 4 ಓವರಲ್ಲಿ 22 ರನ್ ಜೊತೆಗೆ 3 ವಿಕೆಟ್ ಸಮೇತ 5.50 ಎಕಾನಮಿಯಲ್ಲಿ ಒಳ್ಳೆ ಬೌಲಿಂಗ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿ ಫಿಲ್ ಸಾಲ್ಟ್ ಅವರು ನೋಡಿದ್ರೆ ನಮ್ಮ ABD ಅವ್ರನ್ನೇ ಜ್ಞಾಪಕ ಮಾಡೋ ಥರ ಅದ್ಭುತವಾದ ಫೀಲ್ಡಿಂಗ್ ಮಾಡ್ತಾರೆ. ಇನ್ನು ಆ ಇಶಾನ್ ಕಿಶನ್ ಅವರ ಕ್ಯಾಚ್ ಅಂತೂ ಎಕ್ಸೆಪ್ಷನಲ್ ಆಗಿತ್ತು ಅಂತಲೇ ಹೇಳ್ಬೋದು. ಅದೇ ರೀತಿ ನಾವು ಇವತ್ತಿನ ಮ್ಯಾಚ್ ಬಗ್ಗೆ ನೋಡಿದ್ರೆ ಮುಂಬೈ ಇಂಡಿಯನ್ಸ್ ಮೀಟ್ ಮಾಡ್ತಿದ್ದಾರೆ ಕೋಲ್ಕತ್ತಾ ನೈಟ್ ರೈಡರ್ಸನ್ನು ವಾಂಖೆಡೆ ಸ್ಟೇಡಿಯಂನಲ್ಲಿ. ಇನ್ನು ಇವರ ಹೆಡ್ ಟು ಹೆಡ್ ನೋಡ್ತಾ ಬಂದರೆ 35 ಸರಿ ಮೀಟ್ ಆಗಿದ್ದಾರೆ. ಅದರಲ್ಲಿ ಮುಂಬೈ ಇಂಡಿಯನ್ಸ್ ಅವರು 24 ಸರಿ ವಿನ್ ಆದರೆ KKR ಅವರು 11 ಟೈಮ್ಸ್ ವಿನ್ ಆಗಿದ್ದಾರೆ. ಅದೇ ಥರ ನೋಡ್ತಾ ಬಂದರೆ ಇವರ ವಿನ್ ಪರ್ಸೆಂಟೇಜ್ ಮುಂಬೈ ಇಂಡಿಯನ್ಸ್ 68.6% ಇದ್ದರೆ ಕೋಲ್ಕತ್ತಾ ನೈಟ್ ರೈಡರ್ಸ್ ಅವ್ರದ್ದು 31.4% ಇದೆ. ಅದೇ ಥರ ಹೈಯೆಸ್ಟ್ ಸ್ಕೋರ್ ಮುಂಬೈ ಇಂಡಿಯನ್ಸ್ 210 ಮಾಡಿದ್ರೆ ಲೋಯೆಸ್ಟ್ ಸ್ಕೋರ್ 108 ಇರುತ್ತೆ. ಮತ್ತು ಕೋಲ್ಕತ್ತಾ ನೈಟ್ ರೈಡರ್ಸ್ ಅವರು ಅಗೇನ್ಸ್ಟ್ ಮುಂಬೈ ಇಂಡಿಯನ್ಸ್ 232 ಹೈಯೆಸ್ಟ್ ಸ್ಕೋರ್ ಮಾಡ್ತಾರೆ ಮತ್ತು ಲೋಯೆಸ್ಟ್ ಸ್ಕೋರ್ 67 ಇರುತ್ತೆ ಅಂತಲೇ ಹೇಳ್ಬೋದು. ಇನ್ನು ವಾಂಖೆಡೆ ಸ್ಟೇಡಿಯಂನ ಸ್ಟಾಟ್ಸ್ ನೋಡ್ತಾ ಬಂದರೆ ಇಲ್ಲಿ ಆವ್ರೇಜ್ ಫಸ್ಟ್ ಇನ್ನಿಂಗ್ ಸ್ಕೋರ್ 170 ಇರುತ್ತೆ, ಸೆಕೆಂಡ್ ಇನ್ನಿಂಗಲ್ಲಿ 159 ಇರುತ್ತೆ. ಇಲ್ಲಿ ಹೈಯೆಸ್ಟ್ ಟೋಟಲ್ 235 ಅದು ಮಾಡಿರೋದು ನಮ್ಮ RCB ವರ್ಸಸ್ MI ಆಗಿರುತ್ತೆ. ಇಲ್ಲಿ ಲೋಯೆಸ್ಟ್ ಸ್ಕೋರ್ 67 ಫಾರ್ 10 ವಿಕೆಟ್ಸ್ ಅದು KKRದಾಗಿರುತ್ತೆ. ಎಗೇನೆಸ್ಟ್ MI ಟೀಮ್ ಮೇಲೆ ಇರುತ್ತೆ ಈ ಸ್ಕೋರು. ಮತ್ತು ಇಲ್ಲಿ ಹೈಯೆಸ್ಟ್ ಚೇಸ್ ಬಂದು 214 ಆಗಿದ್ದರೆ ಇಲ್ಲಿ ಲೋಯೆಸ್ಟ್ ಡಿಫೆಂಡ್ ಮಾಡಿರೋ ಸ್ಕೋರು 118 ಆಗಿರುತ್ತೆ. ಹಾಗೆ ಇದರಲ್ಲಿ ಆವ್ರೇಜ್ ಆಗಿ 126 ಮ್ಯಾಚಸ್ ನಡೆದಿದೆ. ಅದರಲ್ಲಿ ಬ್ಯಾಟ್ ಫಸ್ಟ್ ಮಾಡಿರೋರು 48% ವಿನ್ ಆಗಿದ್ದರೆ ಬೋಲ್ ಫಸ್ಟ್ ಮಾಡಿರೋರು 51% ವಿನ್ ಆಗಿದ್ದಾರೆ. ಇದು ಈವನ್ ಆಗೇ ಇದೆ. ನಮ್ಮ ಮುಂಬೈ ಇಂಡಿಯನ್ಸ್ ಪ್ಲೇಯಿಂಗ್ 11 ಅಂತ ಬಂದರೆ ರೋಹಿತ್ ಶರ್ಮಾ, ಕ್ವಿಂಟನ್ ಡಿಕಾಕ್ ಅವರು ಓಪನಿಂಗಲ್ಲಿ ಬರ್ತಾರೆ. ಮತ್ತು 1 ಡೌನಲ್ಲಿ ಸೂರ್ಯಕುಮಾರ್ ಅವರು ಇರ್ತಾರೆ. ಮತ್ತು ತಿಲಕ್ ವರ್ಮಾ ಹಾಗೆ ಕ್ಯಾಪ್ಟನ್ ಹಾರ್ದಿಕ್ ಪಾಂಡ್ಯ ಅವರು ಇರ್ತಾರೆ. ಮತ್ತು ಫಿನಿಷರ್ಸ್ ಆಗಿ ವಿಲ್ ಜಾಕ್ಸ್ ಅವರು ಕಾಣಿಸ್ತಾರೆ. ಮಿಚೆಲ್ ಸ್ಯಾಂಟ್ನರ್, ದೀಪಕ್ ಚಹರ್, ಜಸ್ಪ್ರೀತ್ ಬುಮ್ರಾ, ಟ್ರೆಂಟ್ ಬೋಲ್ಟ್ ಅವರು ಇರ್ತಾರೆ. ಮತ್ತು ಇಂಪ್ಯಾಕ್ಟ್ ಪ್ಲೇಯರ್ಸ್ ಆಗಿ ಶಾರ್ದುಲ್ ಠಾಕೂರ್ ಮತ್ತು ನಮನ್ದೀರ್ ಅವರು ಎಕ್ಸ್ಚೇಂಜ್ ಆಗಿ ಕಾಣಿಸ್ಕೊತಾರೆ ಅಂತಲೇ ನೋಡ್ಬೋದು. ಇನ್ನು KKR ಅಂತ ಬಂದರೆ ಅಜಿಂಕ್ಯ ರಹಾನೆ ಅವರು ಓಪನ್ ಮಾಡ್ತಾರೆ. ಅವರು ರೀಸೆಂಟಾಗಿ ಪ್ರಾಕ್ಟೀಸ್ ಮ್ಯಾಚಲ್ಲಿ ನೋಡ್ಬೋದು 20 ಬಾಲ್ಸಲ್ಲಿ 50 ರನ್ಸ್ ಮಾಡಿರ್ತಾರೆ. ಅದೇ ರೀತಿ ಫಿನ್ ಅಲೆನ್ ಅವರು ಇರ್ತಾರೆ, ಕೆಮರಾನ್ ಗ್ರೀನ್, ರಘುವಂಶಿ ಅವರು ಇರ್ತಾರೆ. ಮತ್ತು ರಾಹುಲ್ ತ್ರಿಪಾಠಿ, ರಿಂಕು ಸಿಂಗ್, ರಮನ್ ದೀಪ್, ಸುನಿಲ್ ನರೈನ್, ವರುಣ್ ಚಕ್ರವರ್ತಿ, ವೈಭವ್ ಅರೋರಾ, ಕಾರ್ತಿಕ್ ತ್ಯಾಗಿ ಮತ್ತು ಉಮ್ರಾನ್ ಮಲಿಕ್ ಅವರು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬರೋ ಚಾನ್ಸಸ್ ತುಂಬ ಇದೆ ಅಂತಲೇ ಹೇಳ್ಬೋದು.
ಮತ್ತು ಕೊನೆಗೆ ಇವತ್ತಿನ ಮ್ಯಾಚ್ ಪ್ರಿಡಿಕ್ಷನ್ ಅಂತ ಬಂದರೆ KKR ಕೋಲ್ಕತ್ತಾ ನೈಟ್ ರೈಡರ್ಸ್ ಅವರು ವಾಂಖೆಡೆ ಸ್ಟೇಡಿಯಮಲ್ಲಿ 12 ಇಯರ್ಸಿಂದ ಕೇವಲ ಒಂದೇ ಒಂದು ಮ್ಯಾಚ್ ಗೆದ್ದಿದ್ದಾರೆ, ಅದು 2024ಅಲ್ಲಿ. ಮತ್ತು ಅದೇ ಥರ ನೋಡಿದ್ರೆ ಮುಂಬೈ ಇಂಡಿಯನ್ಸ್ ಅವರು ಇನಾಗ್ರಲ್ ಮ್ಯಾಚ್ ಅಂದರೆ ಅವರ ಫಸ್ಟ್ ಮ್ಯಾಚ್ ಅಂತ ಬಂದರೆ ಅವರು ಇಲ್ಲಿವರೆಗೂ ಗೆದ್ದೇ ಇಲ್ಲ 2011ಇಂದ. ಸೊ ಕತೆ ಬೇಡ, ಈಗ ಮ್ಯಾಚ್ ಪ್ರಿಡಿಕ್ಷನ್ ಕಡೆ ಬರೋಣ. ಇವತ್ತು ನನ್ನ ಪ್ರಕಾರ ಕೋಲ್ಕತ್ತಾ ನೈಟ್ ರೈಡರ್ಸ್ ಅವರು ಗೆಲ್ತಾರೆ ಅಂತಲೇ ಹೇಳ್ಬೋದು. ಮತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು. ಮತ್ತು ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.